ನಮಸ್ಕಾರ ಸ್ನೇಹಿತರೆ, ಅನ್ನಭಾಗ್ಯ ಯೋಜನೆಯ ಅಪ್ಡೇಟ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಅನ್ನಭಾಗ್ಯ ಯೋಜನೆಯ ಹಣ ಬಂದ್ಬಿಟ್ಟು ಕಳೆದ 3 ತಿಂಗಳಿನಿಂದ ಹಣ ಆದರೆ ಜಮಾ ಆಗ್ತಿಲ್ಲ ಅಂದ್ಬಿಟ್ಟು ಸಾಕಷ್ಟು ಜನ ಕಾಮೆಂಟ್ಸ್ ಮುಖಾಂತರ ತಿಳಿಸ್ತಾನೆ ಇದ್ರು. ಇಲ್ಲಿ ಪಿಂಚಣಿ ಹಣ ಕೂಡ ಬರ್ತಿಲ್ಲ ಅಂತ ಹೇಳ್ತಿದ್ರು. ಮತ್ತೆ ಇಲ್ಲಿ ಗೃಹಲಕ್ಷ್ಮಿ 16ನೇ ಕಂತಿನ ಹಣ ಕೂಡ ನಿಮಗೆ ಹಣ ಆದರೆ ಜಮಾ ಆಗಿರ್ಲಿಲ್ಲ. ಈಗ ಸಂಕ್ರಾಂತಿ ಹಬ್ಬಕ್ಕೆ ನಿಮಗೆ ಅನ್ನಭಾಗ್ಯ ಯೋಜನೆಯ ಕುರಿತು ನಿಮಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಆದ್ರೆ ಕೊಟ್ಟಿದ್ದಾರೆ KH ಮುನಿಯಪ್ಪ ಅವರು. ಏನು ಹೇಳಿದ್ದಾರೆ ಏನು ಅನ್ನುವಂಥದ್ದನ್ನೆಲ್ಲ ತಿಳಿಸ್ಕೊಡ್ತೀನಿ. ಎಲ್ಲರೂ ವಿಡಿಯೋ ಕೊನೆವರೆಗೂ ನೋಡಿ. ಅದಕ್ಕೆ ಮುಂಚೆ ನೀವು ಯಾರಾದರೂ ನಮ್ಮ ಚಾನಲ್ ಅನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ಚಾನಲ್ ಅನ್ನು ಪಟ್ಟ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ವಿಡಿಯೋಗೆ ಒಂದು ಲೈಕ್ ಆದ್ರೆ ಕೊಡಿ. ನೀವು ಕೂಡ ಸಬ್ಸ್ಕ್ರೈಬ್ ಲೈಕ್ ಇಂದ ನಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಸ್ ಆದ್ರೆ ಸಿಗ್ತಿರುತ್ತೆ. ಈಗಾಗಲೇ ಯಾರು ಸಬ್ಸ್ಕ್ರೈಬ್ ಲೈಕ್ ಮಾಡಿ ವಿಡಿಯೋ ನೋಡ್ತಿದ್ರೋ ಎಲ್ಲರಿಗೂ ನನ್ನ ಒಂದು ಹೃದಯ ಪೂರ್ವಕ ಧನ್ಯವಾದಗಳು. ನೋಡಿ ಸ್ನೇಹಿತರೆ, ನಾನೀಗ ಡೈರೆಕ್ಟ್ ಆಗಿ ಟಾಪಿಕ್ಗೆ ಬರ್ತೀನಿ. ಅನ್ನಭಾಗ್ಯ ಯೋಜನೆಯ ಹಣ ಕೆಲವರಿಗೆ ನವೆಂಬರ್ ಡಿಸೆಂಬರ್ ತಿಂಗಳಿನ ಹಣ ಬಂದಿಲ್ಲ. ಇನ್ನು ಕೆಲವರಿಗೆ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ತಿಂಗಳಿನ ಹಣ ಕೂಡ ನಿಮಗೆ ಬಂದು ಜಮಾ ಆಗಿಲ್ಲ. ಈಗ ಅನ್ನಭಾಗ್ಯ ಯೋಜನೆದು ಒಂದೇ ಸರಿ 3 ತಿಂಗಳ ಹಣ ಆದ್ರೆ ನಿಮಗೆ ಕೊಡಲ್ಲ. ಮೊದಲು 1 ತಿಂಗಳಿನ ಹಣ ಆದ್ರೆ ಜಮಾ ಮಾಡ್ತಾರಂತೆ. ಈಗ ಅಕ್ಟೋಬರ್ ಅಲ್ಲಿ ಕೆಲವರಿಗೆ ಹಣ ಬಂದಿಲ್ಲ, ಅಕ್ಟೋಬರ್ದ ಹಣ ಜಮಾ ಆಗುತ್ತೆ. ಈಗ ಮ್ಯಾಕ್ಸಿಮಮ್ ಎಲ್ಲರಿಗೂ ಅಕ್ಟೋಬರ್ ತಿಂಗಳಿನಿಂದಾನೇ ಹಣ ಬಂದಿಲ್ಲ. ಅಕ್ಟೋಬರ್ದು ನವೆಂಬರ್ದು ಡಿಸೆಂಬರ್ದು ಹಣ ಆದ್ರೆ ಜಮಾ ಆಗ್ಬೇಕು ಅನ್ನಭಾಗ್ಯ ಯೋಜನೆದು. ಈಗ ಈ 3 ಕಂತಲ್ಲಿ 1 ಕಂತಿನ ಹಣ ಆದ್ರೆ ಅನ್ನಭಾಗ್ಯ ಯೋಜನೆ ಹಣ ಆದ್ರೆ ಜಮಾ ಆಗೋದಕ್ಕೆ ಶುರು ಆಗಿದೆ. ಇವತ್ತು ಕೆಲವರು ಕಾಮೆಂಟ್ ಮಾಡಿ ಕೂಡ ಹೇಳ್ತಿದ್ರು, ಗೃಹಲಕ್ಷ್ಮಿ ಯೋಜನೆ ಹಣ ಆದ್ರೆ ನಮಗೆ ಬಂದಿಲ್ಲ, ಅನ್ನಭಾಗ್ಯ ಯೋಜನೆ ಹಣ ಜಮಾ ಆಗಿದೆ, ಪೆಂಡಿಂಗ್ ಹಣ ಅಂತ ಹೇಳ್ತಿದ್ರು. ನಿಮ್ಮ ಖಾತೆಗಳನ್ನು ಚೆಕ್ ಮಾಡ್ಕೊಳ್ಳಿ. ಕೆಲವ್ರಿಗೆ ಹಣ ಆದ್ರೆ ಇವತ್ತು ಕೂಡ ಜಮಾ ಆಗಿರುವಂತದ್ದು. ನಾರ್ಮಲ್ ಆಗಿ ಒಬ್ಬೊಬ್ಬರಿಗೆ 170 ರೂಪಾಯಿ ಲೆಕ್ಕದಲ್ಲಿ ಹಣ ಆದ್ರೆ ಜಮಾ ಆಗಿರುವಂತ ಸ್ನೇಹಿತರೆ ನೋಡಿ. ನೀವು ಒಂದ್ಸರಿ ನಿಮ್ಮ ಬ್ಯಾಂಕ್ ಸ್ಟೇಟ್ಮೆಂಟ್ ಅನ್ನ ಇಲ್ಲ ನಿಮ್ಮ ಒಂದು ಮೆಸೇಜಸ್ ಅನ್ನ ಚೆಕ್ ಮಾಡ್ಕೊಂಡು ನೋಡಿ, ನಿಮ್ಗೆ ಹಣ ಆದ್ರೆ ಜಮಾ ಆಗಿರ್ಬೋದು. ಒಂದು ವೇಳೆ ಹಣ ಬಂದಿಲ್ಲ ಅಂದ್ರೆ ತಲೆ ಕೆಡಿಸ್ಕೊಳ್ಳುವ ಅವಶ್ಯಕತೆ ಇಲ್ಲ. ನಿಮ್ಗೆ ಇವತ್ತಿನ ಪ್ರೋಸೆಸ್ ಸ್ಟಾರ್ಟ್ ಆಗಿರುವಂತದ್ದು. ನಾಳೆ ಕೂಡ ನಿಮ್ಗೆ ಹಣ ಆದ್ರೆ ಜಮಾ ಆಗುತ್ತೆ. ನಾಳೆ ಗೃಹಲಕ್ಷ್ಮಿ ಯೋಜನೆಯ 16ನೇ ಕಂತಿನ ಹಣ ಕೂಡ ಜಮಾ ಮಾಡ್ತೀವಿ ಅಂತ ಹೇಳಿರುವಂತದ್ದು. ನಾಳೆ 16ನೇ ಕಂತಿನ ಹಣ ಕೂಡ ಬರುತ್ತೆ ಸ್ನೇಹಿತರೆ, ತಲೆ ಕೆಡಿಸ್ಕೋಬೇಡಿ. ಓಕೆನಾ. ಗೃಹಲಕ್ಷ್ಮಿ ಯೋಜನೆ 16ನೇ ಕಂತಿನ ಹಣ ಬರುತ್ತೆ ಅಂದ್ಬಿಟ್ಟು ಸಚಿವೆಯಾದ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರೇ ಅಧಿಕೃತವಾಗಿ ಹೇಳಿಕೆ ಆದ್ರೆ ಕೊಟ್ಟಿದ್ದಾರೆ. ಈಗ ಅನ್ನಭಾಗ್ಯ ಯೋಜನೆ ಹಣದು ಇಷ್ಟು ದಿನದಿಂದ ಅಪ್ಡೇಟ್ ಆದ್ರೆ ಬಂದಿರಲಿಲ್ಲ. ಈಗ ಅಪ್ಡೇಟ್ ಬಂದಿದೆ. ಈಗ ಹಣ ಆದ್ರೆ ಪ್ರೊಸೆಸ್ ಆಗಿರುವಂತದ್ದು. ನಿಮ್ಗೆ ಹಣ ಇವತ್ತು ಕೆಲವರಿಗೆ ಒಂದು 5ರಿಂದ 10% ಜನರಿಗೆ ಮಾತ್ರ ಹಣ ಜಮಾ ಆಗಿದೆ. ಈಗ ಇನ್ನು ಉಳಿದವರಿಗೆಲ್ಲ ನಾಳೆಯಿಂದಾನೇ ಹಣ ಜಮಾ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ನಾಳೆ ನಿಮ್ಮ ಖಾತೆಗಳನ್ನು ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಅನ್ನಭಾಗ್ಯ ಯೋಜನೆ ಹಣ ಮತ್ತು ಗೃಹಲಕ್ಷ್ಮಿ ಯೋಜನೆ ಹಣ ಕೂಡ ನಿಮ್ಮ ಖಾತೆಗಳಿಗೆ ಬಂದು ಜಮಾ ಆಗಲಿದೆ ಸ್ನೇಹಿತರೆ ನೋಡಿ. ಇದುವರೆಗೂ ನಿಮಗೆ ಅನ್ನಭಾಗ್ಯ ಮತ್ತು ಗೃಹಲಕ್ಷ್ಮಿ ಯೋಜನೆಯ ಹಣ ಎಲ್ಲಾ ಕಂತಿನ ಹಣಗಳು ಕರೆಕ್ಟ್ ಆಗಿ ಬಂದಿದೆಯಾ? ಈಗ ಸದ್ಯಕ್ಕೆ ಎಲ್ರಿಗೂ ಪೆಂಡಿಂಗ್ ಇರುವಂತಹ ಹಣ ಬಿಟ್ಬಿಟ್ಟು, ಅಂದ್ರೆ ಅನ್ನಭಾಗ್ಯ ಕಳೆದ 3 ತಿಂಗಳಿಂದ ಹಣ ಮತ್ತೆ ಗೃಹಲಕ್ಷ್ಮಿ 16ನೇ ಕಂತಿನ ಹಣ, ಈ ಹಣ ಬಿಟ್ಬಿಟ್ಟು ಈ ಹಿಂದೆ ಇರುವಂತಹ ಹಣ, ಈಗ 15ನೇ ಕಂತು ಆ ಹಣ, ಅನ್ನಭಾಗ್ಯ ಯೋಜನೆಯದು ಕಳೆದ 4, 5, 6 ತಿಂಗಳಿಂದ ಹಣ ಬಂದಿರುತ್ತಲ್ಲ, ಅದು ಹಣ ಎಲ್ಲರಿಗೂ ಕರೆಕ್ಟ್ ಆಗಿ ಬಂದಿದೆಯಾ ಬಂದಿಲ್ಲ ಅನ್ನುವಂಥದ್ದನ್ನ ಪ್ರತಿಯೊಬ್ರು ವಿಡಿಯೋಗೆ ಲೈಕ್ ಮಾಡ್ಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ.